ಈಶ್ವರ ಆಜ್ಞೆ ಇಲ್ಲದೆ ಏನೂ ನಡೆಯುವುದಿಲ್ಲ, ಈಶ್ವರ ಸಂಕಲ್ಪ ಇಲ್ಲದೆ ಏನೂ ನಡೆಯುವುದಿಲ್ಲ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಪ್ರವಚನಗಳಲ್ಲಿ. ಅದರಲ್ಲೆಲ್ಲ ದೊಡ್ಡವರು ಹೇಳ್ತಾ ಇರ್ತಾರೆ. ಈ ಮಾತನ್ನು ತುಂಬ ಜನ ಕೇಳಿರ್ತೀರಿ. ಅದು ಒಂಥರ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದರೆ ಈ ಮಾತು ಕೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವಳದಪ್ಪ ಒಳ್ಳೇದು, ಎಲ್ಲ ಈಶ್ವರನ ಕೃಪೆಯಿಂದ. ಏನ್ರಿ ಇಷ್ಟೆಲ್ಲ ಚೆನ್ನಾಗಾಯ್ತಲ್ವ ಅಂದರೆ, ನಮ್ದೇನಿದೆ ರೀ, ಎಲ್ಲ ಈಶ್ವರನ ಸಂಕಲ್ಪ ಇಲ್ಲದೆ ಇದೆಲ್ಲ ನಡೆಯುತ್ತೇನ್ರಿ, ಎಲ್ಲ ಚೆನ್ನಾಗಾಯಿತು ಅಂದರೆ ಈ ಥರ ಮಾತಾಡ್ತಾರೆ. ಎಲ್ಲ ಚೆನ್ನಾಗಾಗೋಯ್ತು, ನಾವು ಎಣಿಸಿದ್ದಕ್ಕಿಂತ ಇನ್ನೂ ಚೆನ್ನಾಗಾಯಿತು ಅಂದರೆ ತುಂಬ ಚೆನ್ನಾಗಾಯ್ತಲ್ವ ಅಂತ ಹೇಳಿದರೆ, ಹೌದೌದು ನಮ್ದೇನಿದೆ ಎಲ್ಲ ಈಶ್ವರನ ಕೃಪೆ, ಎಲ್ಲ ಈಶ್ವರನಿಂದ ಆಯಿತು ಅಂತ ಹೇಳ್ತಾರೆ. ಹೇಳುವವನಿಗೂ ಖುಷಿಯಾಗಿರುತ್ತೆ, ಕೇಳುವವನಿಗೂ ತುಂಬ ಖುಷಿಯಾಗಿರುತ್ತೆ. ಆದರೆ ಎಲ್ಲಾದರೂ ವ್ಯತ್ಯಾಸ ಆದಾಗ ಮಾತ್ರ ಕೋಪ ಬಂದ್ಬಿಡುತ್ತೆ. ಏನ್ರಿ ಈಶ್ವರನಿಗೆ ಬೇರೆ ಕೆಲಸ ಇಲ್ವಾ, ಯಾಕೆ ಈ ಥರ ಮಾಡಿದ್ದಾನೆ? ಈಶ್ವರ ಅಂದರೆ ಒಳ್ಳೇದು ತಾನೇ ಮಾಡಬೇಕು, ಯಾಕೆ ಹೀಗೆ ಮಾಡಿದ್ದಾನೆ ಈಶ್ವರ ಅಂತ ಆವಾಗ ಕೋಪ ಬರುತ್ತೆ. ಆವಾಗ ಈ ಮಾತು ಕೇಳಿದಾಗ ಕೋಪ ಬರುತ್ತೆ. ಎಲ್ಲ ಈಶ್ವರನ ಸಂಕಲ್ಪದಿಂದಲೇ ನಡೀತಾ ಇದೆ ಅಂದರೆ ಎಲ್ಲ ಅಂದರೆ ಅದರೊಳಗೆ ಇದು ಇದೆ. ಆವಾಗ ಪ್ರಶ್ನೆ ಬರುತ್ತೆ. ಆಗ ತಕ್ಷಣ ಪ್ರಶ್ನೆ ಬರಲಿಕ್ಕೆ ಶುರುವಾಗುತ್ತೆ. ಎಲ್ಲದೂ ಈಶ್ವರನ ಸಂಕಲ್ಪ ಅಂದರೆ ಇದೊಂದು ಮಾತ್ರ ಯಾಕೆ ಈ ಥರ ಮಾಡಿದ ಈಶ್ವರ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದರೆ ಎಲ್ಲ ಈಶ್ವರನ ಸಂಕಲ್ಪದಿಂದಲೇ ನಡೆಯುತ್ತೆ, ಈಶ್ವರನ ಸಂಕಲ್ಪ ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಅನ್ನೋ ಮಾತನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಅದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳಿದರು. ಈಶ್ವರ ಸಂಕಲ್ಪ ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಅನ್ನೋ ಮಾತನ್ನು ನಾವು ಯಾವ ರೀತಿಯಾಗಿ ತಗೊಳ್ಬೇಕು ಅಂತ ಕೇಳಿದರೆ, ನೀರಿನ ಸಂಬಂಧವಿಲ್ಲದೆ ಯಾವ ಮರವೂ ಸಹ ಬೆಳೆಯುವುದಿಲ್ಲ ಅನ್ನುವ ಮಾತು ಹೇಗೋ ಇದು ಹಾಗೆ, ಅದರ ಅರ್ಥ ಹೇಗೋ ಇದರ ಅರ್ಥವೂ ಹಾಗೆ. ಅಂದರೆ ಅದರ ಅರ್ಥ ಏನು? ಯಾವ ಮರ ಬೆಳಿಬೇಕಾದ್ರೂ ನೀರು ಬೇಕೇ ಬೇಕು. ಒಂದಕ್ಕೆ ಜಾಸ್ತಿ ಬೇಕು, ಒಂದಕ್ಕೆ ಕಡಿಮೆ ಬೇಕು, ಅಷ್ಟೇ ವ್ಯತ್ಯಾಸ. ಸ್ವಲ್ಪ ಕೆಲವು ಮರಗಳಿಗೆ ನೀರು ಜಾಸ್ತಿ ಹಾಕಬೇಕಾಗಿ ಬರುತ್ತೆ, ಕೆಲವುದಕ್ಕೆ ಕಡಿಮೆ ಹಾಕಿದರೂ ಸಾಕು ಅನ್ನೋ ವ್ಯತ್ಯಾಸ ಇರ್ಬೋದೇ ಹೊರತು ನೀರಿನ ಸಂಬಂಧ ಇಲ್ಲದೆ ಯಾವ ಮರ ಬೆಳೆಯುವುದಿಲ್ಲ ಅನ್ನೋದು ಮಾತ್ರ ಸತ್ಯ. ಹಾಗೆ ಈಶ್ವರನ ಅನುಗ್ರಹ, ಈಶ್ವರ ಸಂಕಲ್ಪ ಇಲ್ಲದೆ ಯಾವ ಕೆಲಸ ನಡೆಯುವುದಿಲ್ಲ ಅನ್ನೋದು ಸಹ ಹಾಗೆ.